ಸಾಹೇಬ್ ಅಂಬೇಡ್ಕರ್ಗೆ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ನಾವು ಮಾಧ್ಯಮ ಮುಖಾಂತರ ಒತ್ತಾಯ ಮಾಡುವುದೇನೆಂದರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ದಲಿತರ ಒಂದು ಭಾಗವಾಗಿ ಇಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದ್ದಾರೆ. ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತರು ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದ್ರಿಂದ ಈ ಸಾರಿ 136 ಸೀಟ್ ಬಂತು. ಇದರಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ DCM ನಮ್ಮ ಶಿವಕುಮಾರ್ ಸರ್ ಆಗಿದ್ದರು. ಆದರೆ ಪ್ರತಿಯೊಂದು ಜಾಹೀರಾತಿ ಕನ್ನಡ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಜಾಹೀರಾತುಗಳಲ್ಲಿ ಪ್ರತಿಯೊಂದು ಜಾಹೀರಾತುಗಳಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯದ ಒಂದು ಫೋಟೋ ಒಂದು ಕಡೆ, DCM ಶಿವಕುಮಾರ್ ಅನ್ನೋದು ಒಂದು ಫೋಟೋ ಒಂದು ಕಡೆ ಇತ್ತು. ಆದರೆ ಈಗ ನಮ್ಮ DK ಶಿವಕುಮಾರ್ ಸಾಹೇಬರು CM ಆಗಿದ್ದಾರೆ. ಆದರೆ ನಿನ್ನೆ ಮಾನ್ಯ ಇವರು ದೇವರಾಜ ಅರಸು ರವರ ಜನ್ಮ ದಿನಾಚರಣೆಯ ಪುಣ್ಯಸ್ಮರಣೆಯ ದಿನಾಚರಣೆಯಂದು ಸರ್ಕಾರದಿಂದ ಜಾಹೀರಾತು ಹೊರಡಿಸಿದ್ದಾರೆ. ಅದರಲ್ಲಿ ನಮ್ಮ DCM ಪರಮೇಶ್ವರ್ ಅವರ ಫೋಟೋ ಇಲ್ಲ. ಇದು ಎಷ್ಟರ ಮಟ್ಟಿಗೆ ನಾವು ದಲಿತರಿಗೆ ತಾವು ನ್ಯಾಯ ಕೊಡಿಸ್ತಾ ಇದ್ದೀರಿ ಅಂತ ಇದರಲ್ಲಿ ಅರ್ಥ ಆಗುತ್ತೆ. ನಮ್ಮ ದಲಿತರನ್ನು ಕಡೆಗಣಿಸ್ತಾ ಇರತಕ್ಕಂಥ ಒಂದು ಮಾಹಿತಿ ಇದರಲ್ಲಿ ಗೊತ್ತಾಗುತ್ತೆ. ಆದ್ದರಿಂದ ದಯವಿಟ್ಟು ಕಾಂಗ್ರೆಸ್ ಸರ್ಕಾರವನ್ನು ನಾನು ಬೇಡ್ಕೊಳ್ಳೋದೇನೆಂದರೆ, ಯಾವುದೇ ಕಾರಣಕ್ಕೂ ನಮ್ಮ ದಲಿತರನ್ನ ತುಳಿಯೋಕ್ಕೆ ಹೋಗ್ಬೇಡ್ರಿ. ನಮ್ಮಿಂದ ನೀವಿರೋದು ನಮ್ಮನ್ನ ಕನಿಷ್ಠ ಪಕ್ಷ ಒಂದು ಸಂದರ್ಭದಲ್ಲಾದರೂ ಗುರುತಿಸಿ ನಮ್ಮ ಒಂದು ಐಕ್ಯತೆಯನ್ನು ಕಾಪಾಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಮಿತ್ರರಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೀವಿ. ಬಹುಜನ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಈ ದಿನ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ಮೊದಲು ಕಾಂಗ್ರೆಸ್ ಬರಬೇಕಂದ್ರೆ ದಲಿತರೇ ಕಾರಣ. ಈ ದೇಶದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರಬೇಕಂದ್ರೆ ದಲಿತರೇ ಕಾರಣ. ಯಾಕಂದ್ರೆ ಸುಮಾರು ಹೋರಾಟಗಳನ್ನು ಮಾಡಿ ಸಂವಿಧಾನ ಉಳ್ಕೋಬೇಕಂತೇಳಿ ನಾವು ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಕಾಂಗ್ರೆಸ್ ಅನ್ನು ತಂದಿದ್ದೀವಿ. ಇವತ್ತೇನಾಗ್ತಾ ಇದೆ ಅಂದ್ರೆ ಈ ನಡುವೆ ಏನಾಗ್ತಾ ಇದೆ ಅಂದ್ರೆ, ಮೊದಲೆಲ್ಲ ಚೆನ್ನಾಗಿತ್ತು, ಕಾಂಗ್ರೆಸ್ ನಡ್ಕೊಂಡು ಹೋಗ್ತಾ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ DCM DK ಶಿವಕುಮಾರ್ ಆಗಿದ್ರು. ಅವ್ರ ಫೋಟೋ, ಸಿದ್ದರಾಮಯ್ಯ ಫೋಟೋ, ಯಾವುದೇ ಒಂದು ಯೋಜನೆ ಬಂದ್ರೆ ಕೂಡ ಅವ್ರ ಜೊತೆಯಲ್ಲಿ ಹಾಕೊಳ್ತಾ ಇದ್ರು. ಇವಾಗ ಮೊನ್ನೆ ಮುಖ್ಯಮಂತ್ರಿ ಆದ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ನೋಡಿದ್ರೆ ನಮ್ಮ ಪರಮೇಶ್ವರ್ ಅವರು DCM ಆಗಿದ್ದಾರೆ. ಅವ್ರನ್ನ ಬಿಟ್ಟು, ಫೋಟೋವನ್ನು ಬಿಟ್ಟು, ದಲಿತ ಎಂಬ ಕಾರಣಕ್ಕೆ ಅವ್ರ ಫೋಟೋ ಬಿಟ್ಟು DK ಶಿವಕುಮಾರ್ ಒಬ್ಬರು ಫೋಟೋ ಹಾಕೊಳ್ಳೋದು ಎಷ್ಟು ಮಾತ್ರ ಸರಿ ಅಂತ ನಾವು ಕಾಂಗ್ರೆಸ್ ಅನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದೇ ತರ ಮುಂದುವರ್ಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಉಳ್ಗಾಲ ಇರಲ್ಲ. ಹೆಚ್ಚಾಗಿ ಹೋರಾಟಗಳನ್ನು ಮಾಡದ ಕಾಂಗ್ರೆಸ್ ಅನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಜೈ ಭೀಮ್.